ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್, ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 10ನೇ ವಚನದಿಂದ 13ನೇ ವಚನದವರೆಗೂ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಒಂದಾನೊಂದು ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯು ನಡುಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಯನ್ನಿಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನಾವು ವಾಕ್ಯದಲ್ಲಿ ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಒಂದಾನೊಂದು ದಿನ ಸಬ್ಬತ್ ದಿನದಲ್ಲಿ ಸಭಾಮಂದಿರದ ಒಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ ಒಬ್ಬ ಹೆಣ್ಣು ಮಗಳಿದ್ದಳು. ಆಕೆಗೆ ದೆವ್ವ ಮತ್ತು ರೋಗ ಹಿಡಿದಿತ್ತು. ಆಕೆಯನ್ನು ನೋಡಿ ತಂದೆಯಾದ ದೇವರು ಯೇಸು ಕ್ರಿಸ್ತನು, ಅಮ್ಮ, ನಿನ್ನ ರೋಗವು ನಿನ್ನನ್ನು ಬಿಟ್ಟಿತ್ತು ಎಂಬುದಾಗಿ ಹೇಳಿ ಆಕೆಯ ಮೇಲೆ ಕೈಯನ್ನಿಟ್ಟಾಗ ಆಕೆಯ ನೆಟ್ಟಗೆ ನಿಂತುಕೊಂಡು ದೇವರನ್ನು ಕೊಂಡಾಡಿದಳು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಅನೇಕ ರೋಗಗಳು, ಅನೇಕ ವೇದನೆಗಳು, ಅನೇಕ ಕಷ್ಟ, ನೋವು, ಬಂಧನಗಳು ಇವೆಲ್ಲವುಗಳು ನಮಗೆ ಇರುವಂತದ್ದಾಗಿದೆ. ಮತ್ತು ಹೆಚ್ಚಿನದಾಗಿ ನೋಡುವಾಗ ದೆವ್ವ ಹಿಡಿದಿದೆ ಎಂಬುದಾಗಿ ಭಯ ಹಿಡಿದವರಾಗಿ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗಿದ್ದೇವೆ. ಈ ಎಲ್ಲ ಬಂಧನಗಳಲ್ಲಿರುವಾಗ, ದೆವ್ವ ಹಿಡಿದಾಗ, ರೋಗ ಇದ್ದಾಗ ನಾವು ಯಾದ ದೇವರು ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ನಾವು ಬಂದವರಾಗಿ ಪರಿಶುದ್ಧ ಆಲಯದಲ್ಲಿ ನಾವು ಸಮಯವನ್ನು ಕಳೆಯುವಾಗ ನಮ್ಮಲ್ಲಿರ್ತಕ್ಕಂಥ ರೋಗಗಳು ಬಿಟ್ಟು ಹೋಗುತ್ತದೆ, ನಮ್ಮಲ್ಲಿರ್ತಕ್ಕಂಥ ದೆವ್ವಗಳು ಬಿಟ್ಟು ಹೋಗುತ್ತದೆ, ನಮ್ಮಲ್ಲಿರ್ತಕ್ಕಂಥ ಕಷ್ಟಗಳು, ದುಃಖಗಳು, ನೋವು, ಕಣ್ಣೀರು, ಬಾಧೆ ಇವೆಲ್ಲವುಗಳು ಕೂಡ ನಮ್ಮಿಂದ ಬಿಟ್ಟು ಹೋಗುವಂತದಾಗಿದೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನಾವು ಮಾಡಬೇಕಾದಂತ ಕಾರ್ಯ ಏನೆಂಬುದಾಗಿ ನೋಡುವಾಗ ನಾವು ಕರ್ತನ ಸನ್ನಿಧಾನದಲ್ಲಿ ಬರುವಂತವರಾಗಬೇಕು ಮತ್ತು ನಮ್ಮ ಸಮಯವನ್ನು ಪರಿಶುದ್ಧ ಆಲಯದಲ್ಲಿ ನಾವು ಕಳೆಯುವಂತವರಾಗಬೇಕು. ಅವಾಗ ನಮ್ಮ ಜೀವಿತದಲ್ಲಿ ಕಾರ್ಯವಾಗುವಂತದ್ದಾಗಿದೆ. ಯಾವ ರೀತಿಯಾಗಿ ಕಾರ್ಯ ಆಗುತ್ತದೆ ಎಂಬುದಾಗಿ ನೋಡುವಾಗ, ಆ ಹೆಣ್ಣು ಮಗಳು 18 ವರ್ಷದಿಂದ ಬೆನ್ನನ್ನು ಬಗ್ಗಿಸಿಕೊಂಡು 18 ವರ್ಷಗಳಿಂದ ಆಕೆಗೆ ರೋಗ ಮತ್ತು ದೆವ್ವಗಳು ಹಿಡಿದಾಗಲೂ ಮೇಲೆ ಎದ್ದು ನೋಡಕ್ಕೆ ಆಗದೇ ಇರತಕ್ಕಂತ ಹೆಣ್ಣು ಮಗಳು ತಂದೆಯಾದ ದೇವರು ಯೇಸು ಕ್ರಿಸ್ತನು ಆಕೆಯನ್ನು ನೋಡಿ ಆಕೆ ಮೇಲೆ ಕೈ ಇಟ್ಟಾಗ ಆಕೆ ಮೇಲೆ ಎದ್ದು ನಿಂತು ದೇವರಿಗೆ ಸ್ತೋತ್ರ ಸಲ್ಲಿಸಿದಳೆಂಬುದಾಗಿ ನೋಡ್ತಾ ಇದ್ದೇವೆ. ಈ ಒಂದು ದಿನದಲ್ಲಿ ಕೂಡ ನಾವು ಕರ್ತನ ಸನ್ನಿಧಾನದಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ನಾವು ಬರುವಾಗ ನಮ್ಮಲ್ಲಿರ್ತಕ್ಕಂಥ ದೆವ್ವಗಳು ನಮ್ಮನ್ನು ಬಿಟ್ಟು ಹೋಗುತ್ತವೆ, ನಮ್ಮಲ್ಲಿರ್ತಕ್ಕಂಥ ರೋಗ ನಮ್ಮನ್ನು ಬಿಟ್ಟು ಹೋಗುತ್ತದೆ. ಆವಾಗ ನಾವು ದೇವರಿಗೆ ಕೊಂಡಾಡುತ್ತೇವೆ, ನಾವು ಸ್ವಸ್ಥರಾಗಿ ಈ ಲೋಕದಲ್ಲಿ ಜೀವಿಸುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮಲ್ಲಿ ದೆವ್ವಗಳು ಹಿಡಿದಿದೆ, ಅನೇಕ ರೋಗಗಳಿದೆ. ನಾವು ಈ ಲೋಕದ ಜನರ ಮುಂದೆ ಹೋಗ್ತಾ ಇದ್ದೇವೆ, ಸ್ವಸ್ಥತೆ ಕಾಣುತ್ತಾ ಇಲ್ಲ, ಗುಣ ಹೊಂದುತ್ತಾ ಇಲ್ಲ ಎಂಬುದಾಗಿ ನೋಡುವಾಗ ಈ ಒಂದು ಸುಂದರ ಸಮಯವಾಗಿದೆ. ನಾವು ತಂದೆಯಾದ ದೇವರು ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ಬಂದುಕೊಂಡು ನಮ್ಮ ರೋಗಗಳು, ನಮಗೆ ಹಿಡಿದಂತ ದೆವ್ವಗಳು, ನಮ್ಮಲ್ಲಿರ್ತಕ್ಕಂಥ ಅನೇಕ ಕಷ್ಟ ವೇದನೆಗಳು ಕರ್ತನ ಸನ್ನಿಧಾನದಲ್ಲಿ ನಾವು ಹೇಳಿಕೊಳ್ಳುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮನ್ನು ಮುಟ್ಟಿ ಅವೆಲ್ಲವುಗಳಿಂದ ನಮ್ಮನ್ನು ಬಿಡಿಸಿ ನಡೆಸುವಂತವನಾಗಿದ್ದಾನೆ. ಈ ಒಂದು ದಿನದಲ್ಲಿ ನಾವು ಸಭೆಗೆ ಬರಬೇಕು, ಸಭೆಯಲ್ಲಿ ನಾವು ಸಮಯವನ್ನು ಕಳೆಯುವಂತವರಾಗಬೇಕು. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನಾವು ಸಭೆಗೆ ಬರ್ತಾ ಇದ್ದೇವಾ? ಸಭೆಯಲ್ಲಿ ಸಮಯವನ್ನು ಕಳೀತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ನಾವು ಈ ಲೋಕದಲ್ಲಿ ಸಮಯವನ್ನು ಕಳೀತಾ ಇದ್ದೇವಾ? ಪರಿಶುದ್ಧ ಆಲಯದಲ್ಲಿ ಕರ್ತನ ತಂದೆಯಾದ ದೇವರು ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ಸಮಯ ಕಳೀತಾ ನಾವು ಸ್ವಸ್ಥತೆ ಹೊಂದಿಕೊಳ್ಳುತ್ತಾ ಇದ್ದೇವಾ? ಈ ಲೋಕದಲ್ಲಿ ಸಮಯ ಕಳೀತಾ ನಾವು ಇನ್ನೂ ಅದೇ ರೋಗಗಳಲ್ಲಿ, ಅದೇ ದೆವ್ವ ಒಂದು ಹಿಡಿದ ಒಂದು ವೇದನೆಗಳಲ್ಲಿ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಕರ್ತನ ಈ ವಾಕ್ಯ ನಮ್ಮೆಲ್ಲರ ಆತ್ಮದ ಬಗ್ಗೆ ಆಶೀರ್ವದಿಸಲಿ. ಆಮೆನ್.